ನೀವು ನೋಡ್ತಿದ್ದೀರಾ ಟಿವಿ 46 ನ್ಯೂಸ್ ಕನ್ನಡ. ನಾನು ಮೇಘನಾ ಲೋಕೇಶ್. ಹೈದರಾಬಾದ್ ಕರ್ನಾಟಕವನ್ನು ಕಲ್ಯಾಣ ಕರ್ನಾಟಕವನ್ನಾಗಿ ಘೋಷಿಸಿ ವಿಶೇಷ ಪ್ಯಾಕೇಜ್ ನೀಡಿದಂತೆ ಮಲೆನಾಡು ಪ್ರದೇಶವನ್ನು ಮಲೆನಾಡು ಕರ್ನಾಟಕವೆಂದು ಘೋಷಿಸಿ ಸರ್ಕಾರ ತಕ್ಷಣವೇ ವಿಶೇಷ ಅನುದಾನ ನೀಡಬೇಕು ಎಂದು ಮಾಜಿ ಸಚಿವ ಎಚ್ ಕೆ ಕುಮಾರಸ್ವಾಮಿ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ. ಮಂಗಳವಾರ ಪಟ್ಟಣದ ಹೇಮಾವತಿ ನದಿಗೆ ಬಾಗಿನ ಅರ್ಪಿಸಿ ಮಾತನಾಡಿದ ಅವರು, ಕಳೆದ 3 ತಿಂಗಳಲ್ಲಿ ಸುರಿದ ಭಾರಿ ಮಳೆಯಿಂದ ಮಲೆನಾಡು ಭಾಗದಲ್ಲಿ ಸುಮಾರು 300 ಟಿಎಂಸಿ ನೀರು ಹರಿದು ಹೋಗಿದೆ. ಈ ಅವಧಿಯಲ್ಲಿ ಸಕಲೇಶಪುರ ಸೇರಿದಂತೆ ಮಲೆನಾಡು ಪ್ರದೇಶವು ಅಪಾರ ನಷ್ಟವನ್ನು ಅನುಭವಿಸಿದೆ. ನೀರಿನ ಲಾಭವನ್ನು ಇತರೆ ಭಾಗದ ಜಿಲ್ಲೆಯ ಜನರು ಪಡೆಯುತ್ತಿದ್ದರೆ, ನಷ್ಟವನ್ನು ಮಾತ್ರ ಮಲೆನಾಡು ಜನತೆ ಭರಿಸುತ್ತಿದ್ದಾರೆ ಎಂದು ವಿಷಾದ ವ್ಯಕ್ತಪಡಿಸಿದರು. ಕಳೆದ 16 ವರ್ಷಗಳಿಂದಲೂ ಮಲೆನಾಡಿಗೆ ವಿಶೇಷ ಪ್ಯಾಕೇಜ್ ನೀಡಬೇಕೆಂದು ನಿರಂತರವಾಗಿ ಒತ್ತಾಯಿಸುತ್ತಿದ್ದೇನೆ. ಆದರೆ ಆಳುತ್ತಿರುವ ಸರ್ಕಾರವು ಜಾಣಕುರುಡುತನ ತೋರುತ್ತಿದೆ. 7 ಜಿಲ್ಲೆಗಳ ಮಲೆನಾಡು ಭಾಗವನ್ನು ಮಲೆನಾಡು ಕರ್ನಾಟಕವೆಂದು ಘೋಷಿಸಿ ವಿಶೇಷ ಪ್ಯಾಕೇಜ್ ನೀಡುವುದು ಕಾಲದ ಅವಶ್ಯಕತೆ ಎಂದು ಅವರು ಹೇಳಿದರು. ಅರಣ್ಯ ಕಾಯ್ದೆಯ ಪರಿಣಾಮವಾಗಿ ನೂರಾರು ವರ್ಷಗಳಿಂದ ಅರಣ್ಯ ಪ್ರದೇಶಗಳಲ್ಲಿ ವಾಸಿಸುತ್ತಿರುವ ರೈತರು, ಬೆಳೆಗಾರರು, ಬಡವರು ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಅವರ ಜೀವನಾಧಾರದ ಭೂಮಿ ಅವರದ್ದೇ ಆಗಬೇಕು. ನ್ಯಾಯಾಲಯವು ಇದನ್ನು ಒಪ್ಪುವ ಹಿನ್ನೆಲೆಯಲ್ಲಿ ಅರಣ್ಯ ಇಲಾಖೆ ಜನರನ್ನು ಒಕ್ಕಲೆಬ್ಬಿಸಲು ಮುಂದಾಗಬಾರದು. ಮಾನವೀಯ ದೃಷ್ಟಿಯಿಂದ ಸರ್ಕಾರ ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂದು ಅವರು ಒತ್ತಾಯಿಸಿದರು. ಇತ್ತೀಚಿನ ಮಳೆಯಿಂದಾಗಿ ಕಾಫಿ ಬೆಳೆಗಾರರು ಅಪಾರ ನಷ್ಟಕ್ಕೆ ಒಳಗಾಗಿದ್ದಾರೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ದರ ಉತ್ತಮವಾಗಿದ್ದರೂ ಅತಿವೃಷ್ಟಿ ಹಾಗೂ ಅನಾವೃಷ್ಟಿಯಿಂದ ಇಳುವರಿ ಕುಸಿತ ಕಂಡು ಬೆಳೆಗಾರರು ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಅವರ ನೆರವಿಗಾಗಿ ಸರ್ಕಾರ ಬಂದು ವಿಶೇಷ ಪ್ಯಾಕೇಜ್ ನೀಡಬೇಕು ಎಂದು ಅವರು ಆಗ್ರಹಿಸಿದರು. ನಾವು ನೀರನ್ನು ಕೊಡುವಂತಹ ಜನ ಸಕಲೇಶಪುರ ತಾಲೂಕು ಇರ್ಬೋದು, ಆಲೂರು ಇರ್ಬೋದು, ಅಕ್ಕಿಗೋಡು ಇರ್ಬೋದು, ಬೇಲೂರು, ಚಿಕ್ಕಮಗಳೂರು ಜಿಲ್ಲೆ, ಕೊಡಗು ಇರ್ಬೋದು. ನಷ್ಟವನ್ನೇ ನಾವು ಹೆಚ್ಚು ಅನುಭವಿಸ್ತೀವಿ. ಇದು ಪ್ರಕೃತಿ ನಿಯಮ. ನಾವು ಪ್ರಕೃತಿ ವಿರೋಧ ಹೋಗೋದಕ್ಕೆ ಸಾಧ್ಯ ಇಲ್ಲ. ಆದರೂ ಕೂಡ ಆ ನಷ್ಟವನ್ನು ತುಂಬುವಂಥ ಕೆಲಸವನ್ನು ಸರ್ಕಾರ ಮತ್ತು ಜನಪ್ರತಿನಿಧಿಗಳು ಮಾಡದೇ ಇದ್ದರೆ ನಮ್ಮ ಜೀವನ ಯಾವಾಗಲೂ ಕೂಡ ಇದೇ ಸಂಕಷ್ಟದಲ್ಲಿರುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ನಾನು ಸರ್ಕಾರವನ್ನು ಒತ್ತಾಯ ಮಾಡೋದು ಏನು ಅಂತಂದರೆ, ಇವತ್ತು ನಾವು ಆನೆ ದಾಳಿಯಿಂದ ನೆಲೆಗೆ ಹೋಗಿದ್ದೀವಿ. ಅರಣ್ಯವಾಸಿಗಳು, ನಿವೇಶನ ಪಡೆಯೋರು, ಜಮೀನಿರೋರಿಗೆ ಅರಣ್ಯ ಒತ್ತುವರಿ ಮಾಡಿದಿರಿ ಅಂತೇಳಿ 100 ವರ್ಷದಿಂದ ಸ್ವಾಧೀನ ಇದ್ದಾರೆ, ಕಾನೂನು ಪ್ರಕಾರ ಸ್ವಾಧೀನ ಇದ್ದಾರೆ. ನಮ್ಮ ಹಾನಬಾಳ ಹೋಬಳಿ ಇರ್ಬೋದು, ಸುತ್ತಮುತ್ತ ಹೋಬಳಿಗಳು. ಅದ್ರ ನೋಟಿಸ್ ಬರ್ತಾಯಿದೆ. ಇವತ್ತು ಏನು ನಡೀತಿದೆ ಸರ್ಕಾರದಲ್ಲಿ? ಪಾರ್ಲಿಮೆಂಟ್ ಸದಸ್ಯರುಗಳು ಏನು ಮಾಡ್ತಿದ್ದಾರೆ? ಕಾನೂನು ಮಾಡಲಿ ಪಾರ್ಲಿಮೆಂಟ್ನಲ್ಲಿ, ಅವ್ರ ಪರವಾಗಿ. ನಾವು ಮಾಡೋ ಕಾನೂನು ನಮ್ಗೆ ಅನುಕೂಲ ಆಗ್ತದೆ. ಆಮೇಲೆ ಇವತ್ತು ರಸ್ತೆಗಳು ಹಾಳಾಗಿದ್ದಾವೆ. ಕಾಫಿ 50% ಹಾಳು. ಈ ಸಂದರ್ಭದಲ್ಲಿ ಪುರಸಭಾ ಅಧ್ಯಕ್ಷೆ ಜ್ಯೋತಿರಾಜ್ ಕುಮಾರ್, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯೆ ಚಂಚಲ ಕುಮಾರಸ್ವಾಮಿ, ಮಾಜಿ ಅಧ್ಯಕ್ಷ ಎಸ್ಟಿ ಆದರ್ಶ್, ಮುಖೇಶ್ ಶೆಟ್ಟಿ, ಸರಿತಾ ವಿದ್ಯಾಪ್ರಭಾಕರ್ ಶೆಟ್ಟಿ, ಸದಸ್ಯರಾದ ಉಮೇಶ್, ಪ್ರಜ್ವಲ್, ತಾಂಗಾ ಇಸ್ರಾರ್ ಹಾಗೂ ಪಕ್ಷದ ಮುಖಂಡರಾದ ಜಾತಹಳ್ಳಿ ಪುಟ್ಟಸ್ವಾಮಿಗೌಡ, ಸಚಿನ್ ಪ್ರಸಾದ್, ಸಾಬಾ ಭಾಸ್ಕರ್, ಹೆತ್ತೂರು ದಿವಾಕರ್, ಸುದರ್ಶನ್, ಕರಗೂರು ರಮೇಶ್, ಸುರೇಶ್ ಆಳ್ವ, ಒಳ್ಳಲಳ್ಳಿ ಪ್ರಸಾದ್ ಗೌಡ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಎಂಬಿ ಉಮೇಶ್, ಟಿವಿ 46 ನ್ಯೂಸ್ ಕನ್ನಡ, ಸಕಲೇಶಪುರ. You are watching TV 46 News Kannada.